ರೋಹ್ತಾಂಗ್ ಪಾಸ್. ರೋಹ್ತಾಂಗ್ ಇಡೀ ಭಾರತದ ಅತ್ಯಂತ ಸುಂದರ ಪರ್ವತ ಮಾರ್ಗಗಳಲ್ಲಿ ಒಂದಾಗಿದೆ. ಈ ಎತ್ತರದ ಪರ್ವತ ಮಾರ್ಗವು ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯಲ್ಲಿದೆ. ಸಮುದ್ರ ಮಟ್ಟದಿಂದ 3978 ಮೀಟರ್ ಎತ್ತರದಲ್ಲಿದೆ. ಈ ಎತ್ತರದ ಪರ್ವತ ಶ್ರೇಣಿಯು ಪ್ರಸಿದ್ಧ ಪಟ್ಟಣವಾದ ಮನಾಲಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ರೋಹ್ತಾಂಗ್ ಪಾಸ್ಗೆ ಹೋಗುವ ಮನಾಲಿ ಲೇಹ್ ಹೆದ್ದಾರಿಯಲ್ಲಿ ಕಾರು ಏರುತ್ತಿರುವಾಗ ನಿಮ್ಮ ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಮನಾಲಿಯಿಂದ ರೋಹ್ತಾಂಗ್ನ 50 ಕಿಲೋಮೀಟರ್ ದಾರಿಯು ಬೃಹತ್ ಜಲಪಾತಗಳು ಹಾಗೂ ಬೃಹತ್ ಹಿಮದ ಗೋಡೆಗಳನ್ನು ನೋಡುವ ಅನುಭವಕ್ಕೆ ಸಹಾಯ ಮಾಡುತ್ತದೆ. ರೋಹ್ತಾಂಗ್ ಪಾಸ್ ಟ್ರೆಕ್ಕಿಂಗ್ ಮಾಡುವವರಿಗೆ ಸ್ವರ್ಗವಾಗಿದೆ. ಈ ಸುಂದರವಾದ ಪರ್ವತ ಹಾದಿಯು ಚಾರಣಕ್ಕೆ ಅಂದರೆ ಟ್ರೆಕ್ಕಿಂಗ್ಗೆ ಕಷ್ಟಕರವಾದ ಹಾದಿಗಳಿಂದ ಸುತ್ತುವರೆದಿದೆ. ಮನಾಲಿಯಿಂದ ರೋಹ್ತಾಂಗ್ನ ಮೂಲಕ ಲಾಹೌಲ್ಗೆ ನಾವು ಟ್ರೆಕ್ಕಿಂಗ್ ಮಾಡಬಹುದು. ಕಾರಿನಲ್ಲಿ ರೋಹ್ತಾಂಗ್ ಪಾಸ್ ದಾಟಲು ಸರ್ಕಾರದಿಂದ ವಿಶೇಷ ಪರವಾನಗಿ ಅಂದರೆ ಪರ್ಮಿಷನ್ ಪಡೆಯಬೇಕು. ಈ ಪರ್ಮಿಷನ್ ಪಾಸ್ಗಳಿಗಾಗಿ ನೀವು ನೆಟ್ಟಿನಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಪರ್ಮಿಷನ್ ಪಾಸ್ 24 ಗಂಟೆಗಳವರೆಗೆ ಮಾನ್ಯವಾಗಿರುತ್ತದೆ. ರೋಹ್ತಾಂಗ್ ಪಾಸ್ಗೆ ಹೋಗಲು ಹಾಗೂ ಬರಲು ಕೇವಲ ಒಂದು ಪಾಸ್ ಬೇಕು. ಪಾಸ್ಗಳ ಸಂಖ್ಯೆಯನ್ನು ಒಂದು ದಿನಕ್ಕೆ ನಿರ್ದಿಷ್ಟ ಸಂಖ್ಯೆಗೆ ವಿತರಿಸಬೇಕೆಂದು ಸರ್ಕಾರ ಸೀಮಿತಗೊಳಿಸಿರುತ್ತದೆ. ಆದ್ದರಿಂದ ನಿಮ್ಮ ಪ್ರವಾಸವನ್ನು ಸುಂದರಗೊಳಿಸಲು ಮುಂಚಿತವಾಗಿಯೇ ಪಾಸ್ ಪಡೆದು ಸಾಗುವುದು ಉತ್ತಮ. ಇನ್ನು ರೋಹ್ತಾಂಗ್ ಪಾಸ್ಗೆ ಭೇಟಿ ನೀಡುವ ಉತ್ತಮ ಸಮಯವೆಂದರೆ ಮೇನಿಂದ ಅಕ್ಟೋಬರ್ ವರೆಗೆ. ಇದು ರೋಹ್ತಾಂಗ್ ರಸ್ತೆ ತೆರೆಯುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ತುಂಬಾ ಹಿಮಪಾತದಿಂದ ಕೂಡಿದ ಈ ಸ್ಥಳವು ಸರ್ಕಾರದ ಸಹಾಯದಿಂದ ರಸ್ತೆ ಮೇಲಿನ ಹಿಮವನ್ನು ತೆರವುಗೊಳಿಸಿ ವಾಹನ ಚಾಲನೆಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ರೋಹ್ತಾಂಗ್ ಪಾಸ್ನ ಹವಾಮಾನವು ಮೇನಿಂದ ಅಕ್ಟೋಬರ್ ವರೆಗೆ ಸೂಕ್ತವಾದ ಕಾರಣ ಹಿಮದ ಮೇಲೆ ದೊಡ್ಡ ಹಿಮಗೋಡೆಗಳನ್ನು ನಾವು ಕಾಣಬಹುದು ಹಾಗೂ ಹಿಮಗೋಡೆಗಳ ಮಧ್ಯೆ ನಾವು ನಮ್ಮ ವಾಹನದಲ್ಲಿ ಸಾಗಬಹುದು. ರೋಹ್ತಾಂಗ್ ಪಾಸ್ ವೀಕ್ಷಣೆಗಲ್ಲದೆ ತನ್ನ ಸಾಹಸ ಚಟುವಟಿಕೆಗಳಿಗೆ ತುಂಬಾ ಹೆಸರುವಾಸಿ. ಈ ಸಾಹಸ ಚಟುವಟಿಕೆ ಅಂದರೆ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಹೆಸರುವಾಸಿ ಸ್ಕೇಟಿಂಗ್. ಇದಿಷ್ಟು ರೋಹ್ತಾಂಗ್ ಪಾಸ್ನ ವಿಶೇಷತೆಗಳು. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚು ಮನಾಲಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.